ಹಾ ದೇವ್ರು ನಮ್ಮ ಊರ್ ಜಾತ್ರೆಯಲ್ಲಿ ಬೀರ್ ಕುಡಿಯಕ್ಕಾಗಲ್ಲ ಅಂತ ಹೇಳಿ ಗಡಿಗೆ ತಣ್ಣೀರ್ ಕುಡಿಯೋರು ದೇವ್ರು ನಾವು ಅಂತದ್ರಲ್ಲಿ ನಮ್ ಬಾರಿಗೆ ಬಂದು ಓಸಿ ಕುಡ್ದು ದುಡ್ಡು ಕೊಡ್ಲಿಲ್ದಂಗೆ ಚಲ್ಲಪಿಲ್ಲಿ ಮಾಡ್ಬೋಬಿಟ್ವ ದೇವ್ರು. ನಿನ್ ಬಾರ ಕುಡಿದು ಚಲ್ಲಪಿಲ್ಲಿ ಮಾಡಿರೋದಕ್ಕೆ ಸಾಕ್ಷಿನ ಮಡಗಿದೆ ಅನ್ಲ. ಸಾಕ್ಷಿ ನಾನಿದ್ದೀನಿ ದೇವ್ರು. ಆ ಸಾರಾಯಿ ಅಂಗಡಿ ಅವನಿಗೆ ಏನಾಗ್ಬೇಕು ನೀನು? ಆ ಸಾರಾಯಿ ಅಂಗಡಿ ಆಪೋಸಿಟ್ ಎಗ್ರೆಸ್ ಹಾಕ್ತೀನಿ ದೇವ್ರು. ನೀನ್ ಜನರಿಗೆ ಉದ್ರಿ ಅಗ್ರೆಸ್ ಕೊಡ್ತಿ, ನಿನ್ ಸಾಕ್ಷಿ ನಡೆಯಕ್ಕಿಲ್ಲ. ನಾನ್ ನೋಡಿದೆ ದೇವ್ರು. ಆ ಅಂಗಡಿ ಅವ್ರಿಗೆ ನೀನೇನ್ ಆಗ್ಬೇಕಲ್ಲ? ಸಾರಾಯಿ ಅಂಗಡಿ ಪಕ್ಕಕ್ಕೆ ಪಾನ್ ಹಾಕ್ತೀನಿ ದೇವ್ರು. ಆ ಪಾನ್ ತಂದು ನಿನ್ ಮುಕ್ಳಾಗಿಟ್ಟ ಮಡಿಚೆ ಹೋಗು. ಅಕ್ಕ ಪಕ್ಕದ ಅಂಗಡಿ ಸಾಕ್ಷಿ ನಡೆಯಲ್ಲ ಅಂತ ಈ ಪಂಚಾಯತ್ ನಿಮಗೆ ಗೊತ್ತಿಲ್ವಾ? ತಾತ ತಾತ ನಾನ್ ನೋಡ್ದೆ ತಾತ. ಯಾಕ್ಲಾ ಕೂಸೆ ಪ್ಯಾಂಟಿಗೆ ಏನ್ ಎದ್ಕಂದ್ಯಾ? ಇಲ್ಲ ತಾತ, ನನ್ ಕಾಲಿರೋದೇ ಹಿಂಗೆ ತಾತ. ಸಾಕ್ಷಿ ಏನ್ ಹೇಳ? ಈ ಮಾವ ಇದನ್ನ ಸ್ಟೀಲ್ ಲೋಟ್ನೆಲ್ಲ ಹಿಂಗ್ ಹಿಂಡ್ಕೊಂಡ್ ಹೊಡೆಯೋದನ್ನ ನಾನ್ ನೋಡ್ದೆ ತಾತ. ಏನ್ಲಾ ಆ ಕಿತ್ತೋಗಿರೋ ಹಂದಿ ಗುಡಿಸ್ಲಾಕ್ ಸರಿಯಾಗಿ ಕುಡಿಯಕ್ ನಾವೇ ಹಿಂದೆ ಮುಂದೆ ನೋಡ್ತೀವಿ, ನೀವ್ ಎದಂಗ್ಲ ಬಿಟ್ಟಿ ಕುಡಿತೀರಿ. ಯಾರಲ್ಲಿ ತತ್ತಾರ್ಲ ಕೋಲ್ ಚೂಪ್ ಮಾಡ್ಕೊಂಡು ಮಾವ ತೀರ್ಪಿನ ಬದಲಾಯಿಸ. ನನ್ ಮಗು ಕುಡ್ಸಕ ದೊಡ್ಡ ದೊಡ್ಡ ಬಾರು ಪಬ್ ರೆಸಾರ್ಟ್ಗಳು ಕಾಯಕೈತವು. ಏನ ಚಟಕ್ ಸ್ವಲ್ಪ ಎಣ್ಣೆ ಹೊಡೆದನ, ಅದಕ್ಕೆ ನೀನು ಕೋಲ್ ಚೂಪ್ ಮಾಡಿದ್ರೆ ಹೆಂಗ ನೀನು? ನನ್ ಮಗ ಈ ವಯಸ್ಸಿನಾಗ ಯಾಕೆ ಕುಡ್ಕ ಮಾಡಿದಷ್ಟು ತಪ್ಪೇನ್ ಮಾಡಿಲ್ಲ, ಅದಕ್ಕೆ ನೀನು ಕೋಲ್ ಚೂಪ್ ಮಾಡತ್ತ ಹೇಳ್ಬಿಡ್ತೀಯಾ? ಯಾವ್ದ್ಲ ವಯಸ್ಸು, ಯಾವ್ದ್ಲ ಚಟ? ಇದುವರೆಗೂ ನಮ್ಮ ವಂಶ ಯಾರ ಹಂದಿ ಗುಡಿಸ್ಲಾಗ ಹೋಗಿ ಉದ್ರಿ ಕುಡ್ದೆಲ್ಲ ಕುಡಿಯೋದು ಇಲ್ಲ. ಕುಡಿದಾದ್ಮೇಲೆ ಮುಕ್ಳು ಮುಚ್ಚ ದುಡ್ಡು ಕೊಟ್ಟೋಗು, ಇಲ್ಲಪ್ಪ ನಮ್ಮ ಮುಕ್ಳ ಕೋಲ್ ಹಡ್ಸ್ಬೇಕಾಗತ್ತೆ. ಇದೇ ಈ ಸಿಂಹ ಕೊಡ್ತಿರೋ ತೀರ್ಪು.